ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ ಫಾರ್ 333ಗೆ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 333 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 333 ರುಪೀಸ್ಗೆ ಇಷ್ಟು ಕ್ವಶನ್ಸ್ ಕೇಳ್ಬೋದು ಅನ್ನೋದು ಟೈಮ್ ಲಿಮಿಟ್ ಏನೂ ಇಲ್ಲ. ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಡ್ಯೂರೇಷನ್ ಅಂತ ಹೇಳ್ತಾ ಇದು ಫೋನ್ ಕಾಲ್ ಮುಖಾಂತರನೇ ನಿಮ್ಗೆ ರೀಡಿಂಗ್ ಸಿಗ್ತಾ ಇದೆ. ಅಂಡ್ ಈ ಒಂದು ಆಫರ್ ಇನ್ನು 2 ಡೇಸ್ ಮಾತ್ರ ಇರುತ್ತೆ, ನಾಳೆ ನಾಡಿದ್ದು ಮತ್ತೆ ಇವತ್ತು, ನಾಳೆ ನಾಡಿದ್ದು. ಓಕೆ, ಸೊ ಇವತ್ತು ದಿನ ಬಿಟ್ರೆ ಇನ್ 2 ಡೇಸ್ ಮಾತ್ರ ಈ ಆಫರ್ ಇರುತ್ತೆ. ಸೊ ಈ ಒಂದು 3 ದಿನದ ಒಳಗಡೆ ಯಾರೆಲ್ಲ ರೀಡಿಂಗ್ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ರ, ಇನ್ನು ಮ್ಯಾರೇಜ್ ಆಗಿಲ್ಲ, ಸೊ ನಿಮ್ಮ ಪಾರ್ಟ್ನರ್ ಯಾವಾಗ ಮ್ಯಾರೇಜ್ ಆಗ್ತಾರೆ, ಮ್ಯಾರೇಜ್ ಆಗುವಂತ ಇಂಟೆನ್ಷನ್ ನಿಮ್ಮ ವ್ಯಕ್ತಿ ಇದೆಯಾ, ಅಂಡ್ ಆ ಒಂದು ವ್ಯಕ್ತಿ ಯಾಕೆ ಮ್ಯಾರೇಜ್ ಡಿಲೇ ಮಾಡ್ತಿರಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಮ್ಯಾರೇಜ್ ಆಗ್ತಾರೆ, ಯಾವಾಗ ಮದ್ವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿನ ಇವಾಗ ತಿಳ್ಕೊಳ್ಳೋಣ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 9 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, 9 ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್, ಮತ್ತೆ 2 ಆಫ್ ಸೋರ್ಡ್ಸ್ ಇದೆ. ಓ ಮೈ ಗಾಡ್, ಹೀರೋಫೆಂಟ್, ಓಕೆ, ಅಂಡ್ ಮೆಜಿಷಿಯನ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಅಥವಾ ನೆಕ್ಸ್ಟ್ ಕಾರ್ಡ್ ಬಂದ್ರೆ 9 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಮ ರೀಡಿಂಗ್ ಅಲ್ಲಿ. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾರೇಜ್ ಆಗ್ತಾರ, ಯಾವಾಗ ಮ್ಯಾರೇಜ್ ಆಗ್ತಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ಎಸ್. ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಮ್ಯಾರೇಜ್ ಆಗ್ಬೇಕು, ಮದ್ವೆ ಆಗ್ಬೇಕು ಅನ್ನೋ ಎಲ್ಲಾ ಆಸೆಗಳಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಬರ್ತಾ ಇದೆ. ಯಾಕೆಂತ ಅಂದ್ರೆ ನೋಡಿ, 10 ಆಫ್ ಕಪ್ಸ್ ಇದೆ. ಸೊ 10 ಆಫ್ ಕಪ್ಸ್ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ಕಂಪ್ಲೀಷನ್ ನ ತೋರಿಸ್ತಾ ಇದೆ. ಸೊ ನಿಮಗ್ ಯಾವ ತರ ಆಸೆ ಇದೆ, ಆದಷ್ಟು ಬೇಗ ನಾವಿಬ್ರು ಮ್ಯಾರೇಜ್ ಆಗ್ಬೇಕು, ಮದ್ವೆ ಆಗ್ಬೇಕು ಅಂತ, ಅದೇ ತರ ಈ ಒಂದು ವ್ಯಕ್ತಿಗೂ ಕೂಡ ಆದಷ್ಟು ಬೇಗ ನಾವಿಬ್ರು ಒಂದು ಫ್ಯಾಮಿಲಿ ಮಾಡ್ಕೋಬೇಕು, ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಸ್ಟಾರ್ಟ್ ಆಗ್ಬೇಕು, ನಮ್ದೇ ಆದಂತ ಒಂದು ಕಿಡ್ಸ್ ಇರ್ಬೇಕು. ಸೊ ಇದೆಲ್ಲಾನು ಕೂಡ ಅವರು ಕೂಡ ಯೋಚನೆ ಮಾಡಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ಈ ಒಂದು ಜನ್ಮದಲ್ಲಿ ಅವ್ರೇನಾದ್ರೂ ಮ್ಯಾರೇಜ್ ಆದ್ರೆ ನಿಮ್ಮನ್ನೇ ಮ್ಯಾರೇಜ್ ಆಗ್ಬೇಕು, ಯಾರು ಕೂಡ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಆಗಿ ಬರೋಕೆ ಸಾಧ್ಯ ಇಲ್ಲ. ನೀವು ಅವ್ರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ರ, ತುಂಬಾ ಮ್ಯೂಚುವಲ್ ಆಗಿ ನೀವಿಬ್ರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಅಂಡ್ ಈ ಒಂದು ವ್ಯಕ್ತಿನ ನೀವು ಎಲ್ಲಾ ರೀತಿಯಿಂದಲೂ ಕೂಡ ಬಿಲೀವ್ ಮಾಡ್ತೀರಾ. ಅಂಡ್ ಈ ಒಂದು ವ್ಯಕ್ತಿಗೆ ನಂಬಿಕೆ ಅನ್ನೋ ಒಂದು ಬೆಳೆದಿದೆ ನಿಮ್ಮಿಂದ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ, ಈ ಒಂದು ಜೀವನದಲ್ಲಿ ಯಾರಾದ್ರೂ ಮೇಲಾದ್ರೂ ಒಂದು ನಂಬಿಕೆ ಬೆಳೆದಿದೆ, ಒಂದು ಪ್ರೀತಿಯ ನಂಬಿಕೆ ಇದೆ, ಸಂಬಂಧದ ನಂಬಿಕೆ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲಿದೆ. ಸೊ ಡೆಫಿನೆಟ್ಲಿ ತುಂಬಾನೇ ಆಸೆ ಪಡ್ತಿದ್ದಾರೆ, ನಮ್ದೇ ಆದಷ್ಟು ಬೇಗ ಒಂದು ಫ್ಯಾಮಿಲಿ ಆಗ್ಬೇಕು, ಸ್ಟಾರ್ಟ್ ಆಗ್ಬೇಕು ಅಂತ. ಬಟ್ ಈ ಒಂದು ವ್ಯಕ್ತಿ ಇನ್ನೂ ಕೂಡ ಲೈಫ್ ಅಲ್ಲಿ ಸೆಟಲ್ ಆಗದೇನು ಕೂಡ ಇರಬಹುದು. ಯಾಕಂತಂದ್ರೆ ಆಸ್ ಆಫ್ ನೌ ನಂಗೆ ಏನ್ ಕಾಣಿಸ್ತಿದೆ ಅಂದ್ರೆ 2 ಆಫ್ ಸೋರ್ಸ್ ಇದೆ. 2 ಆಫ್ ಸೋರ್ಸ್ ಇರೋದ್ರಿಂದ ಏನ್ ಯೋಚನೆ ಬರ್ತಿದೆ ಅಂದ್ರೆ, 2 ತರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಒಂದು ಮದ್ವೆ ಆಗಿ ಲೈಫ್ ಸೆಟಲ್ ಮಾಡ್ಕೊಳ್ಳೋದ, ಅಥವಾ ಸೆಟಲ್ ಆಗಿ ಮದ್ವೆ ಆಗದ ಅನ್ನೋ ಒಂದು ಕನ್ಫ್ಯೂಷನ್ ಗಳಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಬರ್ತಾ ಇದೆ. ಸೊ 2 ಆಫ್ ಸೋರ್ಸ್ ಅಂತ ಅಂದ್ರೆ ಈ ಒಂದು ವ್ಯಕ್ತಿ 2 ತರ ಯೋಚನೆ ಮಾಡ್ತಿದ್ದಾರೆ. ಮದ್ವೆ ಆಗಿ ಲೈಫ್ ಸೆಟ್ಲ್ ಆಗದ, ಅಥವಾ ಸೆಟ್ಲ್ ಮಾಡ್ಕೊಂಡು ಮದ್ವೆ ಆಗದ. ಸೊ ಕನ್ಫ್ಯೂಷನ್ ಅಲ್ಲಿ ಇದೆ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ಟ್ರೈ ಮಾಡ್ತಿದ್ದಾರೆ, ಲೈಫ್ ಅಲ್ಲಿ ನಂದೇ ಆದಂತ ಒಂದು ಒಳ್ಳೆ ಮನೆ ಇರಬೇಕು, ಅಥವಾ ಸಮಥಿಂಗ್. ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಬರ್ಡನ್ ಅಟ್ ದಿಸ್ ಮೊಮೆಂಟ್. ಯಾಕೆಂತ ಅಂದ್ರೆ ಅವ್ರಿಗೆ ಕಮಿಟ್ಮೆಂಟ್ ಜಾಸ್ತಿ ಆಗಿರ್ಬೋದು, ಸಾಲ ಜಾಸ್ತಿ ಮಾಡ್ಕೊಂಡಿರ್ಬೋದು.
ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಇವಾಗ ಮ್ಯಾರೇಜ್ ಆದ್ರೆ ಫೈನಾನ್ಷಿಯಲಿ ರೊಟೇಷನ್ ಆಗೋದಕ್ಕೆ ಕಷ್ಟ ಆಗ್ಬೋದು, ಅಥವಾ ನಾನು ನನ್ನ ಪಾರ್ಟ್ನರ್ಗೆ ಒಂದು ಕಾಂಪ್ರಮೈಸಿಂಗ್ ಲೈಫ್ ನ ಕೊಡ್ಬೇಕಾಗತ್ತೆ, ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿನಲ್ಲಿ ನಾನು ನನ್ನ ಜೀವನದಲ್ಲಿ ಮುಂದೆ ಬರಕ್ ಆಗತ್ತಾ, ಅಥವಾ ನಾನು ಅವ್ರಿಗೆ ನೋಡ್ಕೋತೀನ ಅನ್ನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಒಂದು ಸ್ವಲ್ಪ ಭಯ ಕೂಡ ಇದೆ. ಯಾಕೆಂತ ಅಂದ್ರೆ ಪ್ರೀತಿ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಆಸೆ ಇದೆ, ಅವ್ರದೇ ಆದಂತ ಒಂದು ಜೀವನದಲ್ಲಿ ನನ್ನ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಬೇಕು, ಖುಷಿಯಾಗಿ ನೋಡ್ಕೊಬೇಕು, ಯಾವ್ದೇ ರೀತಿ ಹೊರೆ ಅನಿಸ್ಬಾರ್ದು, ಅಥವಾ ನಾನೇನೋ ಅಡ್ಜಸ್ಟ್ ಮಾಡ್ಕೊಂತಾ ಇದ್ದೀನಿ ಅಥವಾ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕು ಇವ್ರ ಜೊತೆಗಿದ್ದಾಗ ಅಂತ ಯಾವ್ದೇ ರೀತಿ ಅವ್ರಿಗೆ ಫೀಲ್ ಆಗ್ಬಾರ್ದು ಅಂತ ಹೇಳಿ ಒಂದ್ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಆ ಒಂದು ವಿಚಾರದಲ್ಲಿ. ಸೊ ತುಂಬಾ ಕೊರಗ್ತಿದ್ದಾರೆ. ಸೊ ಇಷ್ಟು ವರ್ಷ ಆಯ್ತು ನಾವಿಬ್ರು ಪ್ರೀತಿ ಮಾಡಿ, ಯಾವ್ದೇ ಕಾರಣಕ್ಕೂ ನಾನು ಇವಾಗ ಗಿವ್ ಅಪ್ ಮಾಡಕ್ಕಾಗಲ್ಲ, ಯಾಕೆಂತಂದ್ರೆ ಗಿವ್ ಅಪ್ ಮಾಡುವಂತ ಮೆಂಟಾಲಿಟಿನಲ್ಲೂ ಅವ್ರಿಲ್ಲ. ಅವರೇ ನನ್ನ ಮದ್ವೆ ಆದ್ರೆ ಇವ್ರನ್ನೇ ಆಗ್ಬೇಕು ಅನ್ನೋ ಒಂದು ಮೈಂಡ್ಗೆ ಅವ್ರು ಫಿಕ್ಸ್ ಆಗಿದ್ದಾರೆ. ಸೊ ನಾನು ಎಷ್ಟು ವರ್ಷ ಅಂತ ಎಷ್ಟು ದಿನ ಅಂತ ತಳ್ಳಾಡ್ಕೊಂಡು ಹೋಗೋದು ಮದ್ವೆ ಬಗ್ಗೆ, ಇಲ್ಲ ಈ ವರ್ಷ ಆಗೋಣ ಮುಂದಿನ ವರ್ಷ ಆಗೋಣ ಅಂತ ಯಾಕೆ ನಾನು ನನ್ನ ವ್ಯಕ್ತಿ ಹತ್ರ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ, ಬಟ್ ನನ್ನ ಒಂದು ಜೀವನದ ಒಂದು ಸರ್ಕಮ್ಸ್ಟೆನ್ಸಸ್ಗೋಸ್ಕರ ನಾನು ನನ್ನಗೋಸ್ಕರ ವೇಟ್ ಮಾಡ್ತಿರೋಂಥ ಪಾರ್ಟ್ನರ್ಗೆ ಡಿಸಪಾಯಿಂಟ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದಿಸ್ ಪರ್ಸನ್ ಟುಕ್ ಅ ಬೋಲ್ಡ್ ಡಿಸಿಷನ್. ಏನಂತ ಅಂದ್ರೆ, ಸೊ ಏನೇ ಆದ್ರೂ ಕೂಡ ಮುಂದಿನ ವರ್ಷ ಅಥವಾ ನೆಕ್ಸ್ಟ್ 1 year ಅಲ್ಲಿ ಆದಷ್ಟು ಬೇಗ ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು, ಮದ್ವೆ ಆಗ್ಬೇಕು, ನಮ್ದೇ ಆದಂತ ಒಂದು ಫ್ಯಾಮಿಲಿ ಸ್ಟಾರ್ಟ್ ಆಗ್ಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಯಾಕೆಂತ ಅಂದ್ರೆ ಮೇ ಬಿ ಅವರ ಸುತ್ತಮುತ್ತ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿರ್ಬೋದು, ಇಲ್ಲ ನೀನ್ ಹಿಂಗೆ ಡಿಲೇ ಮಾಡ್ತಾ ಇದ್ರೆ ಎಲ್ಲಾರ ಮನಸ್ಸು ಚೇಂಜ್ ಆಗುತ್ತೆ. ಇನ್ ದ ಸೇಮ್ ಟೈಮ್ ಆ ಒಂದು ವ್ಯಕ್ತಿ ನಿನಗೋಸ್ಕರ ಇಷ್ಟು ವರ್ಷ ಅಂತ ವೇಟ್ ಮಾಡ್ತಾರೆ, ಅವ್ರಿಗೂ ಕೂಡ ಮನೆಯಲ್ಲಿ ಪ್ರೆಷರ್ ಇದೆ. ಸೊ ನೀವ್ ಏನಾದ್ರೂ ಒಂದು ಡಿಸಿಷನ್ಸ್ ತಗೊಬೇಕು ಅಂತ ಹೇಳಿ ಮೇ ಬಿ ಅವರ ಸುತ್ತಮುತ್ತಕ್ಕೆ ಇರುವಂತ ಕೆಲವೊಂದು ಫ್ರೆಂಡ್ಸ್ ಅವ್ರಿಗೆ ಒಳ್ಳೆ ಸಜೆಷನ್ಸ್ ಕೊಟ್ಟಿರ್ಬೋದು. ದಿಸ್ ಪರ್ಸನ್ ಇಸ್ ಲಿಸ್ನಿಂಗ್ ಅಂತ ಕಾಣಿಸ್ತೆ, ಯಾಕಂದ್ರೆ ಇರೋಫೆಂಟ್ ಇದೆ. ದಿಸ್ ಪರ್ಸನ್ ಇಸ್ ಕಮ್ಯುನಿಕೇಟಿಂಗ್ ಅಂಡ್ ಟೇಕಿಂಗ್ ಡಿಸಿಷನ್ ಅಂಡ್ ಟೇಕಿಂಗ್ ಸಜೆಷನ್ಸ್ ಫ್ರಮ್ ಅದರ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಂಗೆ ಇಲ್ಲಿ ಇರೋಫೆಂಟ್ ಇರೋದ್ರಿಂದ ದಿಸ್ ಪರ್ಸನ್ ಮೇಕಿಂಗ್ ಅ ಡಿಸಿಷನ್ ಅಂತಾನು ಕೂಡ ಕಾಣಿಸ್ತಾ ಇದೆ, ಅಥವಾ ದಿಸ್ ಪರ್ಸನ್ ಇಸ್ ಪ್ರೇಯಿಂಗ್. ಯಾಕಂತಂದ್ರೆ ಇರೋಫೆಂಟ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಕಾಸ್ಟ್ ಆಗಿರ್ಬೋದು, ನಿಮ್ಮ ರಿಲಿಜಿಯನ್ ಆಗಿರ್ಬೋದು, ನಿಮ್ಮ ಟ್ರೆಡಿಷನಲ್ ಅಂಡ್ ಕಲ್ಚರ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಿದೆ ಫ್ಯಾಮಿಲಿ ಅಪೋಸ್ ಮಾಡಬಹುದು ಅಂತ. ಯಾಕಂದ್ರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಅವರ ಮನೆಯಲ್ಲಿ ಏನೇ ಒಂದು ಡಿಸಿಷನ್ಸ್ ಆದ್ರೂ ಕೂಡ ಅವರ ಒಂದು ಮದರ್ ಮಾಡ್ಬೇಕಾಗಿದೆ, ಅಥವಾ ಒಂದು ಫೀಮೇಲ್ ಎನರ್ಜಿ ಇದೆ, ಆ ಫಿಮೇಲ್ ಎನರ್ಜಿನ ಅಪೋಸ್ ಮಾಡ್ಕೊಂಡೆ ಒಂದು ವ್ಯಕ್ತಿ ಮ್ಯಾರೇಜ್ ಆಗೋಕ್ಕೂ ಸಾಧ್ಯ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಮೇ ಬಿ ನಿಮ್ಮ ಕಲ್ಚರ್, ನಿಮ್ಮ ಒಂದು ಟ್ರೆಡಿಷನಲ್, ನಿಮ್ಮ ಕಾಸ್ಟ್, ರಿಲಿಜನ್ ಬೇರೆ ಬೇರೆ ಇದೆ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ಗಿವ್ ಅಪ್ ಮಾಡಬಾರ್ದು. ನಿಮ್ಮ ಕನೆಕ್ಷನ್ ಉಳಿಸ್ಕೋಬೇಕು ಅಂಡ್ ಅದ್ರ ಜೊತೆಗೆ ಅವರ ಫ್ಯಾಮಿಲಿ ವ್ಯಾಲ್ಯೂಸ್ ಕಾಪಾಡಬೇಕು ಹೇಗೆ ಅನ್ನೋ ಒಂದು ಮಧ್ಯದಲ್ಲೂ ಸಿಗಾಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ನಿಮ್ಮ ಮ್ಯಾರೇಜ್ ಸಕ್ಸಸ್ ಆಗುತ್ತಾ ಅಂದ್ರೆ ಮೆಜಿಷಿಯನ್ ಇದೆ. ಸೊ ಮೆಜಿಷಿಯನ್ ಇರೋದ್ರಿಂದ ನಿಮ್ಮ ಮ್ಯಾರೇಜ್ ಸಕ್ಸಸ್ ಆಗುತ್ತೆ, ವಿಕ್ಟ್ರಿ ಆಗುತ್ತೆ. ದಿಸ್ ಪರ್ಸನ್ ವಿಲ್ ನೆವರ್ ಗೋನ್ ಡಿಸಪಾಯಿಂಟ್ ಯು ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಬೇಕು, ಯಾಕಂತಂದ್ರೆ ಅವರು ಮನ್ಸಾರೆ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಮನ್ಸಾರೆ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಕಷ್ಟ ಬಂದ್ರು ಸುಖ ಬಂದ್ರು ಅದು ನಿಮ್ಮ ಜೊತೆಗೆ ಅಂತ ಅವರ ಮೈಂಡ್ ಸೆಟಲ್ ಆಗಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಒಂದು ಡಿಸಿಷನ್ಸ್ ತಗೊಬೇಕು, ಆ ಡಿಸಿಷನ್ಸ್ ಆಲ್ರೆಡಿ ತಗೊಂಡಿದ್ದಾರೆ, ಅದ್ರ ಜೊತೆಗೆ ಇಂಪ್ಲಿಮೆಂಟ್ ಮಾಡಬೇಕು ಕೂಡ ಅವರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಯಾಕೆಂತ ಅಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಗೊತ್ತಾಗಿದೆ, ಆಕ್ಚುಲಿ ನಿಮ್ಮ ಫ್ಯಾಮಿಲಿಗೂ ಗೊತ್ತಾಗಿರ್ಬೋದು, ಅವರ ಫ್ಯಾಮಿಲಿಗೂ ಕೂಡ ಗೊತ್ತಾಗಿರ್ಬೋದು, ಈ ಒಂದು ವ್ಯಕ್ತಿ ಜೊತೆಗೆ ನಮ್ಮ ಒಂದು ಮಕ್ಳಿಗೆ ಏನೋ ಒಂದು ಕನೆಕ್ಷನ್ ಇದೆ ಅನ್ನೋದು ಗೊತ್ತಿರ್ಬೋದು. ಸೊ ಸಮಥಿಂಗ್ ಒಂದು ಇಂಟ್ ಕೊಟ್ಟಿರ್ಬೋದು, ಇದೆಲ್ಲ ನಮಗ್ ಸೂಟ್ ಆಗತ್ತಾ ನೋಡಿ ಯೋಚನೆ ಮಾಡು ಈ ರೀತಿ ಹೇಳ್ತಿರ್ಬೋದು ಅವರ ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡ್ತಿರಬಹುದು, ಅದು ಕೂಡ ನನ್ಗೊಂದು ಕಾರಣಗಳು ಕಾಣಿಸ್ತಾ ಇದೆ. ಬಟ್ ಮೇಜರ್ಲಿ ಇಲ್ಲಿ ಈ ಒಂದು ವ್ಯಕ್ತಿ ಎಲ್ಲದಕ್ಕೂ ರೆಡಿ ಟು ಫೇಸ್ ಅಂತಾನು ಕೂಡ ಯೋಚನೆ ಮಾಡ್ತಿದ್ದಾರೆ. ನಾನು ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ, ನನ್ನ ಪಾರ್ಟ್ನರ್ ನನ್ನ ಜೊತೆಗಿದ್ರೆ ಸಾಕು, ನಾನು ಮ್ಯಾರೇಜ್ ಆಗ್ತೀನಿ ಒಂದು ಲೆವೆಲ್ಗೂ ಕೂಡ ದಿಸ್ ಪರ್ಸನ್ ಹಸ್ ಆಲ್ರೆಡಿ ಟ್ರಾವೆಲ್ಡ್ ಅಂತಾನು ಕೂಡ ಕಾಣಿಸ್ತಾ ಇದೆ. ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ದೇ ವಿಲ್ ಡೆಫಿನೆಟ್ಲಿ ಅಗ್ರಿ ಟು ದೇರ್ ಮ್ಯಾರೇಜ್ ಅಂತಾನು ಕೂಡ ಹೇಳ್ಬೋದು. ಸೊ ಏನೇ ಒಂದು ಸಂಬಂಧ ಅಂತ ಬಂದಾಗ, ಲವ್ ಅಂತ ಬಂದಾಗ, ಇಟ್ಸ್ ಆಲ್ವೇಸ್ ಇಟ್ ಡಸಂಟ್ ಮ್ಯಾಟರ್ ಆಫ್ ರಿಲಿಜನ್ ಆರ್ ಕಾಸ್ಟ್. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಉಳಿಸ್ಕೋತಾರೆ ಅಂತಾನು ಕೂಡ ಕಾಣಿಸ್ತಾ ಇದೆ. ಅಂಡ್ 9 of Pentacles ಇದೆ, 9 of Pentacles ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು. ಅಂಡ್ ಬ್ಯಾಡ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿರ್ಬೋದು. ಸೊ ಮೇ ಬಿ ನೀವಿಬ್ರು ಮೀಟ್ ಮಾಡಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಮೋರ್ ದೆನ್ 1 month ಆಗ್ತಾ ಬರ್ತಿರ್ಬೋದು, ಅಥವಾ ತುಂಬಾ ಮೋರ್ ದೆನ್ ಮಂತ್ಸ್ ಕೂಡ ಆಗಿರಬಹುದು. ಸೊ ದಿಸ್ ಪರ್ಸನ್ ಆಕ್ಚುಲಿ ಟ್ರೈಂಗ್. ಸೊ ನನ್ನ ವ್ಯಕ್ತಿನ ಟೈಮ್ ಕೊಡ್ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ನಾವೇನಾದ್ರೂ ಒಂದು ಲಾಂಗ್ ಡ್ರೈವ್ ಹೋಗೋದು ಅಥವಾ ಸಮಥಿಂಗ್ ವಿ ಹ್ಯಾವ್ ಟು ಸ್ಪೆಂಡ್ ಅವರ್ ಕ್ವಾಲಿಟಿ ಟೈಮ್ ವಿತ್ ಮೈ ಪಾರ್ಟ್ನರ್ ಅನ್ನೋದು ಕೂಡ ಅವ್ರಿಗೆ ಅನಿಸ್ತಾ ಇರ್ಬೋದು. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಆಕ್ಚುಲಿ ದಿಸ್ ಪರ್ಸನ್ ಹಸ್ ಟ್ರೈಂಗ್ ಟು
ಬಿ ವಿತ್ ಯು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಕೊಂಡಿದ್ದಾರೆ, ನೀವು ಕೇಳುವಂತ ಪ್ಲೇಸ್ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಟೈಮ್ ಸ್ಪೆಂಡ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾರೇಜ್ ಒಪಿನಿಯನ್ ತಗೊಂಡು ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಇನ್ ದ ನೆಕ್ಸ್ಟ್ 1 year ಅಥವಾ ಒಂದು ನೆಕ್ಸ್ಟ್ 2 years ಅಥವಾ 2028 ಒಳಗಡೆ ನೀವಿಬ್ರು ಮ್ಯಾರೇಜ್ ಆಗ್ತೀರಾ ಅನ್ನೋದು ಕೂಡ ನಂಗೆ ಕಾಣಿಸ್ತಾ ಇದೆ. ಸೊ ದಿಸ್ ಪರ್ಸನ್ ಈಗರ್ಲಿ ವೇಟಿಂಗ್ ಆದಷ್ಟು ಬೇಗ ಮ್ಯಾರೇಜ್ ಆಗ್ಲಿ ಅಂತ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನೀವ್ ಯಾವ ತರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಒಂದು ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಾವಿಬ್ರು ಫ್ಯಾಮಿಲಿ ಮಾಡ್ಕೋಬೇಕು, ಮ್ಯಾರೇಜ್ ಮಾಡ್ಕೋಬೇಕು, ನನ್ನ ಕೈಲಿ ಇನ್ ವೆಯ್ಟ್ ಮಾಡಕ್ ಆಗಲ್ಲ. ಸೊ ಈ ರೀತಿ ಅವ್ರಿಗೆ ಯೋಚನೆ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವೇನ್ ಪ್ರೇ ಮಾಡ್ತಾ ಇದ್ರ ಇಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗ್ಬೇಕು ಅಂಡ್ ಲೈಕ್ ನೋ ಕಿಡ್ಸ್ ಎವ್ರಿಥಿಂಗ್ ಇಸ್ ಗೋನಾ ಕಮ್ ಬ್ಯಾಕ್ ಟು ಯು ಅಟ್ ದ ಟೈಮ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಆಸ್ ಆಫ್ ನೌ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ಒಂದು ವ್ಯಕ್ತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನನ್ನ ವ್ಯಕ್ತಿಗೆ ನಾನು ಎಷ್ಟು ಅಂತ ಕನ್ವಿನ್ಸ್ ಮಾಡೋದು, ಮ್ಯಾರೇಜ್ ಇನ್ನೊಂದು ಇಯರ್ ವೆಯ್ಟ್ ಮಾಡು ಅಂತ, ನನ್ನ ಕೈ ವೆಯ್ಟ್ ಮಾಡು ಅಂತ ಹೇಳಕ್ಕಾಗಲ್ಲ. ಐ ಹ್ಯಾವ್ ಟು ಟೇಕ್ ಅ ಸ್ಟೆಪ್. ಯಾವತ್ತಿದ್ರು ಮದ್ವೆ ಆಗ್ಲೇಬೇಕು. ಇವಾಗ ನಾನು ಒಂದು ಮನೆಯಲ್ಲಿ ಮಾತಾಡಿ ಇವ್ರ ಮನೆಯಲ್ಲೂ ಮಾತಾಡಿ ಆದಷ್ಟು ಬೇಗ ವಿ ಹ್ಯಾವ್ ಟು ಟೇಕ್ ಅ ರೆಸ್ಪಾನ್ಸಿಬಲ್ ಫಾರ್ ಅ ಮ್ಯಾರೇಜ್ ಅನ್ನೋದು ಕೂಡ ಅವ್ರಿಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಕನ್ವಿನ್ಸ್ ದೇರ್ ಪೇರೆಂಟ್ಸ್ ಆಸ್ ವೆಲ್ ಆಸ್ ಯೋರ್ ಪೇರೆಂಟ್ಸ್ ಅಂತೂ ಕೂಡ ಹೇಳ್ಬೋದು. ಸೊ ಮೇ ಬಿ ಎಲ್ಲೋ ಒಂದು ಕಡೆ ಇಲ್ಲಿ ನಿಮಗೆ ಪ್ರಾಬ್ಲಮ್ ಅಂತ ಬರೋದೇ ನಿಮ್ಮ ಕಾಸ್ಟ್ ಅಂಡ್ ಟ್ರೆಡಿಷನಲ್ ಬೇರೆ ಬೇರೆ ಇರಬಹುದು, ಅಥವಾ ರಿಲಿಜನ್ ಕೂಡ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅಪೋಸ್ ಮಾಡ್ತಾರ ಅಂದ್ರೆ ಆಫ್ಕೋರ್ಸ್ ದೇ ವಿಲ್ ಅಪೋಸ್. ಬಟ್ ಸ್ಟಿಲ್ ನೀವಿಬ್ರು ಫೈಟ್ ಮಾಡಿ ಇಲ್ಲ ಇವ್ರನ್ನೇ ಆಗೋದು ಅಂತ ನೀವೇನಾದ್ರೂ ಯೋಚನೆ ಮಾಡಿ ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ಕಮ್ಯುನಿಕೇಶನ್ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ ಗಳಲ್ಲಿ ಡೆಫಿನೆಟ್ಲಿ ದೇ ವಿಲ್ ಅಗ್ರಿ ಅಂತಾನೆ ಕಾಣಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ದೇ ವಿಲ್ ಬಿ ದ ರಿಸ್ಕ್. ಸೊ ಮ್ಯಾರೇಜ್ ಆಗ್ಬೇಕು ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಯಾರು ಕೂಡ ಸುಮ್ನೆ ಇಲ್ಲ ಹೋಗ್ಬಿಡು ಮದ್ವೆ ಆಗ್ಬಿಡು ಅವ್ರನ್ನೇ ಅಂತ ಹೇಳ್ಬಿಡಲ್ಲ ಅಲ್ವಾ. ಸೊ ಅದೆಲ್ಲ ಇರುತ್ತೆ. ಬಟ್ ನೀವ್ ಯಾವ ರೀತಿನಲ್ಲಿ ಕನ್ವಿನ್ಸ್ ಮಾಡಿ ಕಮ್ಯುನಿಕೇಶನ್ ಮಾಡಿ ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರಿ, ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಒಂದು ಪ್ರೀತಿ ಮೇಲೆ, ಎವ್ರಿಥಿಂಗ್ ವಿಲ್ ಕ್ಯಾಲ್ಕುಲೇಟ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾರೇಜ್ ಸಕ್ಸಸ್ ಆಗುತ್ತೆ, ರಿಲೇಶನ್ಶಿಪ್ ಸಕ್ಸಸ್ ಆಗುತ್ತೆ, ನಿಮ್ ಲವ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ God bless you guys.